ನಮಸ್ಕಾರ ರೈತರೇ, ನಿಮ್ಮ ಹತ್ರ ಚಾಪ್ ಕಟರ್ ಇದೆಯಾ? ಡೈಲಿ ಈ ಥರ ಚಾಪ್ ಕಟ್ರಲ್ಲಿ ಚಾಪ್ ಮಾಡಿದ ಮೇಲೆ ಬಂದಿರೋ ಮೇವನ್ನು ಹೇಗೆ ಸ್ಟೋರ್ ಮಾಡಬೇಕು, ಅದಕ್ಕೆ ಬೂಸ್ಟ್ ಬರದಂಗೆ, ಇಲಿ ಕಾಟ ಇರದಂಗೆ ಯಾವ ರೀತಿ ಇಲ್ಲಿ ಸ್ಟೋರ್ ಮಾಡ್ಬೋದು ಅಂಥ ಒಂದು ಪ್ರಶ್ನೆ ಇದೆಯೇ? ಅದಕ್ಕೆ ಉತ್ತರ ಕಂಡ್ಕೊಳ್ಳೋಣ. ಇದು ನೀವು ನೋಡ್ತಿರೋದು ಪೆಟ್ ಬಾಟಲ್ ಅಂತ ಹೇಳ್ತೇವೆ, ಪೆಟ್ ಬ್ಯಾರಲ್ ಅಂತಲೂ ಹೇಳ್ತಾರೆ. ಫುಡ್ ಗ್ರೇಡ್ ಮಟೀರಿಯಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರದ ಧಾನ್ಯಗಳು ಅಥವಾ ಸೈಲೇಜು, ಅಕ್ಕಿ, ಬೇಳೆ, ರಾಗಿ, ಬಟಾಣಿ, ಗೋಧಿ, ಕಡಲೆ ಅದನ್ನು ಸ್ಟೋರ್ ಮಾಡ್ಬೋದು. ಯಾವುದೇ ಹುಳ, ಯಾವುದೇ ಫಂಗಸ್ ಬರದೇ ಇರೋ ಥರ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಆದರೆ ವಿಚಾರ ಇಲ್ಲಿ, ಧಾನ್ಯ ಸ್ಟೋರ್ ಮಾಡಬೇಕಾದ್ರೆ ಮಾಯಿಶ್ಚರ್ ಪರ್ಸೆಂಟು 100%ಗಿಂತ ಕಡಿಮೆ ಇರಬೇಕು. ಸೈಲೇಜ್ ಸ್ಟೋರ್ ಮಾಡೋದಾದರೆ ಯಾವುದೇ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಆದರೆ ಧಾನ್ಯಕ್ಕೆ ಮಾಯಿಶ್ಚರ್ ಎಷ್ಟಿದೆ ಅಂತ ಅರ್ಥಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನೀವು ನೋಡ್ತಿರೋದು 1 ವರ್ಷ ಹಳೆ ಸೈಲೇಜು. ಯಾವುದೇ ರೀತಿ ಫಂಗಸ್ಸು, ಮೋಲ್ಡು, ಏರ್ಔಟು ಆಗಿಲ್ಲ. ಇದರಲ್ಲಿ ಯಾವುದೇ ಇಲಿ, ಹೆಗ್ಣ, ಅಳಿಲು ಅದ್ರದ್ದು ಕಾಟನ್ನು ಇಲ್ಲದಿದ್ರೆ ಸೇಫಾಗಿ ಸ್ಟೋರ್ ಮಾಡ್ಬೋದು. ಒಂದ್ರ ಮೇಲೆ ಒಂದು ಬ್ಯಾರಲ್ಗಳನ್ನು ಇಟ್ಕೋಬೋದು. ಈ ಬ್ಯಾರಲ್ ಕೆಳಗಡೆ ಈ ಥರ ಪಂಚ್ ಇರುತ್ತೆ. ಆ ಪಂಚು ವಾಲ್ವದ ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.